ಮನೆ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಸರ್ಕಾರದ ವಿರುದ್ಧವಾಗಿ ಬಹಿರಂಗ ಹೇಳಿಕೆಯನ್ನ ನೀಡಬಾರ್ದಿತ್ತು ಅಂತ ಆರ್.ವಿ. ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸತ್ಯನೇ ಹೇಳಂಗಿಲ್ವಾ? ಜನಪರ ಕಾಳಜಿರುವಂತ ಶಾಸಕರು ಧ್ವನಿ ಎತ್ತಿದ್ದಾರೆ. ಪಕ್ಷ ಯಾವುದಾದ್ರೇನು? ಆರ್.ವಿ. ದೇಶಪಾಂಡೆ ಸರ್ಕಾರದ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಬಿಆರ್ ಪಾಟೀಲ್ ಬಹಿರಂಗ ಹೇಳಿಕೆ ನೀಡಬಾರ್ದಿತ್ತಂತೆ. ಸಿಎಂ ಸಚಿವರ ಜೊತೆ ಮಾತನಾಡಬೇಕಿತ್ತು. ಸಿಎಂ ಸ್ಪಂದಿಸಿದಾಗ ಮಾತನಾಡಬಹುದಿತ್ತು. ರಾಜ್ಯದ ಆಡಳಿತ ವ್ಯವಸ್ಥೆ ಸರಿಯಾಗಿದೆ, ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂಬುದು ಸರಿಯಲ್ಲ ಅಂತ ಬೆಂಗಳೂರಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆ ನೀಡಿದ್ದಾರೆ. ಎಲ್ಲವೂ ಸರಿಯಾಗಿದೆ ಅಂದಮೇಲೆ ಬಿಆರ್ ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ ಎಂತದ್ದು? ಹಾಗಾದ್ರೆ ಆರ್.ವಿ. ದೇಶಪಾಂಡೆ ಅವರೇ, ಇದು ನಿಮಗೆ ಪ್ರಶ್ನೆ, ನಮ್ಮದು. ಓಕೆ, ಏನ್ ಹೇಳಿದ್ದಾರೆ ನೋಡೋಣ. ನೋಡಿ, ಒಂದು ಮಾತು ಹೇಳ್ತೇನೆ. ಶಾಸಕರ ಸಚಿವರು ಭೇಟಿ ಆಗಬೇಕಾಗ್ತದೆ, ಸಚಿವರು ಸಮಯ ಕೊಡಬೇಕಾಗ್ತದೆ. ಅವ್ರ ಸಮಸ್ಯೆಗೆ ನ್ಯಾಯಬದ್ಧವಾದಿದ್ರೆ ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಅದು ನನ್ನ ದೃಷ್ಟಿಯಿಂದ ಇಬ್ಬರು ಒಳ್ಳೆ ಶಾಸಕರು. ಬಿಆರ್ ಪಾಟೀಲ್ ಬಹಳ ಹಿರಿಯ ಶಾಸಕರು. ಅವರು ನೇರವಾಗಿ ನಿಮ್ಮ ಪತ್ರಿಕೆಗಳ, ನಿಮ್ಮ ಟಿವಿ ಚಾನೆಲ್ ಸಹಾಯ ತಗೊಳ್ಬಾರ್ದಿತ್ತು ನನ್ನ ಅಭಿಪ್ರಾಯ. ಅವರಿದು ಮಾನ್ಯ ಮುಖ್ಯಮಂತ್ರಿಯವರ ಗಮನ ತರಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದು ಈ ಪ್ರಕಾರ ನಡೀತಾ ಇದೆ, ಈ ಪ್ರಕಾರ ಆಗ್ತಾ ಇದೆ ಅಂತ ಅವ್ರು ಹೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಇದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಒತ್ತಾಯಿಸಬೇಕಾಗಿತ್ತು. ನಾಳೆ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಏನೂ ಕ್ರಮ ತಗೊಂಡಿಲ್ಲ ಆ ಸಮಯದಲ್ಲಿ ಅವರ ಅಧಿಕಾರ ಇರ್ತದೆ. ಆಡಳಿತ ಸರಿಯದೆ, ಆಡಳಿತ ವ್ಯವಸ್ಥೆ ಸರಿಯದೆ. ಇಂಥ ಘಟನೆ ಆದಾಗ ನನಗೆ ಶಾಸಕಾಗಿ ಅಧಿಕಾರ ಇದೆ ಅಂದ್ರೆ ಆ ಅಧಿಕಾರ ಚಲಾಯಿಸಲಿಕ್ಕೂ ಒಂದು ಪದ್ಧತಿ ಇದೆ. ಯಾಕಂದ್ರೆ ನೋಡಿ, ಒಂದು ಮಾತು, ಮನೆ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು
ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡ್ ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಸರ್ಕಾರದ ವಿರುದ್ಧವಾಗಿ ಬಹಿರಂಗ ಹೇಳಿಕೆಯನ್ನ ನೀಡಬಾರ್ದಿತ್ತು ಅಂತ ಆರ್ ವಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸತ್ಯನೇ ಹೇಳಂಗಿಲ್ವಾ? ಜನಪರ ಕಾಳಜಿ ಇರುವಂತ ಶಾಸಕರು ಧ್ವನಿ ಎತ್ತಿದ್ದಾರೆ. ಪಕ್ಷ ಯಾವುದಾದ್ರೇನು? ಆರ್ ವಿ ದೇಶಪಾಂಡೆ ಸರ್ಕಾರದ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. BR ಪಾಟೀಲ್ ಬಹಿರಂಗ ಹೇಳಿಕೆ ನೀಡಬಾರ್ದಿತ್ತಂತೆ. ಸಿಎಂ ಸಚಿವರ ಜೊತೆ ಮಾತನಾಡಬೇಕಿತ್ತು, ಸಿಎಂ ಸ್ಪಂದಿಸುತ್ತಿದ್ದಾಗ ಮಾತನಾಡಬಹುದಿತ್ತು. ರಾಜ್ಯದ ಆಡಳಿತ ವ್ಯವಸ್ಥೆ ಸರಿಯಾಗಿದೆ, ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂಬುದು ಸರಿಯಲ್ಲ ಅಂತ ಬೆಂಗಳೂರಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ನೀಡಿದ್ದಾರೆ. ಎಲ್ಲವೂ ಸರಿಯಾಗಿದೆ ಅಂದಮೇಲೆ BR ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ ಎಂತದ್ದು? ಹಾಗಾದ್ರೆ ಆರ್ ವಿ ದೇಶಪಾಂಡೆ ಅವರೇ, ಇದು ನಿಮಗೆ ಪ್ರಶ್ನೆ, ನಮ್ಮದು. ಓಕೆ, ಏನ್ ಹೇಳಿದ್ದಾರೆ ನೋಡೋಣ. ನೋಡಿ, ಒಂದು ಮಾತು ಹೇಳ್ತೇನೆ. ಶಾಸಕರ ಸಚಿವರು ಭೇಟಿಯಾಗಬೇಕಾಗ್ತದೆ, ಸಚಿವರು ಸಮಯ ಕೊಡಬೇಕಾಗ್ತದೆ. ಅವ್ರ ಸಮಸ್ಯೆಗೆ ನ್ಯಾಯಬದ್ಧವಾದಿದ್ರೆ ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಅದು ನನ್ನ ದೃಷ್ಟಿಯಿಂದ ಇಬ್ರು ಒಳ್ಳೆ ಶಾಸಕರು. BR ಪಾಟೀಲ್ ಬಹಳ ಹಿರಿಯ ಶಾಸಕರು. ಅವರು ನೇರವಾಗಿ ನಿಮ್ಮ ಪತ್ರಿಕೆಗಳ, ನಿಮ್ಮ ಟಿವಿ ಚಾನಲ್ ಸಹಾಯ ತಗೊಳ್ಬಾರ್ದಿತ್ತು, ನನ್ನ ಅಭಿಪ್ರಾಯ. ಅವರಿದು ಮಾನ್ಯ ಮುಖ್ಯಮಂತ್ರಿಯವರ ಗಮನ ತರಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದು ಈ ಪ್ರಕಾರ ನಡೀತಾ ಇದೆ, ಈ ಪ್ರಕಾರ ಆಗ್ತಾ ಇದೆ ಅಂತ ಅವ್ರು ಹೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಇದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಒತ್ತಾಯಿಸಬೇಕಾಗಿತ್ತು. ನಾಳೆ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಏನೂ ಕ್ರಮ ತಗೊಂಡಿಲ್ಲ ಅಂದ್ರೆ ಆ ಸಮಯದಲ್ಲಿ ಅವರ ಅಧಿಕಾರ ಇರ್ತದೆ. ಆಡಳಿತ ಸರಿಯದೆ, ಆಡಳಿತ ವ್ಯವಸ್ಥೆ ಸರಿಯದೆ. ಇಂಥ ಘಟನೆ ಆದಾಗ ನನಗ ಶಾಸಕಾಗಿ ಅಧಿಕಾರ ಇದೆ ಅಂದ್ರೆ ಆ ಅಧಿಕಾರ ಚಲಾಯಿಸಲಿಕ್ಕೂ ಒಂದು ಪದ್ಧತಿ ಇದೆ. ಯಾಕಂದ್ರೆ ನೋಡಿ, ಮನೆ ಕೊಟ್ರೆ ಮನೆ ಸಿಗುತ್ತೆ, ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ BR ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ, ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ BR ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ BR ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ, ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡ್ ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಸರ್ಕಾರದ ವಿರುದ್ಧವಾಗಿ ಬಹಿರಂಗ ಹೇಳಿಕೆಯನ್ನ ನೀಡಬಾರ್ದಿತ್ತು ಅಂತ ಆರ್ ವಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸತ್ಯನೇ ಹೇಳಂಗಿಲ್ವಾ? ಜನಪರ ಕಾಳಜಿ ಇರುವಂತ ಶಾಸಕರು ಧ್ವನಿ ಎತ್ತಿದ್ದಾರೆ. ಪಕ್ಷ ಯಾವುದಾದ್ರೇನು? ಆರ್ ವಿ ದೇಶಪಾಂಡೆ ಸರ್ಕಾರದ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. BR ಪಾಟೀಲ್ ಬಹಿರಂಗ ಹೇಳಿಕೆ ನೀಡಬಾರ್ದಿತ್ತಂತೆ. ಸಿಎಂ ಸಚಿವರ ಜೊತೆ ಮಾತನಾಡಬೇಕಿತ್ತು, ಸಿಎಂ ಸ್ಪಂದಿಸುತ್ತಿದ್ದಾಗ ಮಾತನಾಡಬಹುದಿತ್ತು. ರಾಜ್ಯದ ಆಡಳಿತ ವ್ಯವಸ್ಥೆ ಸರಿಯಾಗಿದೆ, ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂಬುದು ಸರಿಯಲ್ಲ ಅಂತ ಬೆಂಗಳೂರಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ನೀಡಿದ್ದಾರೆ. ಎಲ್ಲವೂ ಸರಿಯಾಗಿದೆ ಅಂದಮೇಲೆ BR ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ ಎಂತದ್ದು? ಹಾಗಾದ್ರೆ ಆರ್ ವಿ ದೇಶಪಾಂಡೆ ಅವರೇ, ಇದು ನಿಮಗೆ ಪ್ರಶ್ನೆ, ನಮ್ಮದು. ಓಕೆ, ಏನ್ ಹೇಳಿದ್ದಾರೆ ನೋಡೋಣ. ನೋಡಿ, ಒಂದು ಮಾತು ಹೇಳ್ತೇನೆ. ಶಾಸಕರ ಸಚಿವರು ಭೇಟಿಯಾಗಬೇಕಾಗ್ತದೆ, ಸಚಿವರು ಸಮಯ ಕೊಡಬೇಕಾಗ್ತದೆ. ಅವ್ರ ಸಮಸ್ಯೆಗೆ ನ್ಯಾಯಬದ್ಧವಾದಿದ್ರೆ ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಅದು ನನ್ನ ದೃಷ್ಟಿಯಿಂದ ಇಬ್ರು ಒಳ್ಳೆ ಶಾಸಕರು. BR ಪಾಟೀಲ್ ಬಹಳ ಹಿರಿಯ ಶಾಸಕರು. ಅವರು ನೇರವಾಗಿ ನಿಮ್ಮ ಪತ್ರಿಕೆಗಳ, ನಿಮ್ಮ ಟಿವಿ ಚಾನಲ್ ಸಹಾಯ ತಗೊಳ್ಬಾರ್ದಿತ್ತು, ನನ್ನ ಅಭಿಪ್ರಾಯ.
ಅವರಿದು ಮಾನ್ಯ ಮುಖ್ಯಮಂತ್ರಿಯವರ ಗಮನ ತರಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದು ಈ ಪ್ರಕಾರ ನಡೀತಾ ಇದೆ, ಈ ಪ್ರಕಾರ ಆಗ್ತಾ ಇದೆ ಅಂತ ಅವ್ರು ಹೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಇದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಒತ್ತಾಯಿಸಬೇಕಾಗಿತ್ತು. ಹೊನ್ನಾಳಿ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಏನೂ ಕ್ರಮ ತಗೊಂಡಿಲ್ಲ ಅಂದ್ರೆ ಆ ಸಮಯದಲ್ಲಿ ಅವರ ಅಧಿಕಾರ ಇರ್ತದೆ, ಆಡಳಿತ ಸರಿಯದೆ, ಆಡಳಿತ ವ್ಯವಸ್ಥೆ ಸರಿಯದೆ. ಇಂಥ ಘಟನೆ ಆದಾಗ ನನಗ ಶಾಸಕಾಗಿ ಅಧಿಕಾರ ಇದೆ ಅಂದ್ರೆ ಆ ಅಧಿಕಾರ ಚಲಾಯಿಸಲಿಕ್ಕೂ ಒಂದು ಪದ್ಧತಿ ಅದು. ಯಾಕಂದ್ರೆ ನೋಡಿ ಒಂದು ಮಾತು